ಲೋಕಸಭಾ ಚುನಾವಣಾ ಭರಾಟೆ ಅದಾದ ತಕ್ಷಣ ದರ್ಶನ್ ಪ್ರಜ್ವಲ್ ಸೂರಜ್ ಸಾಲು ಸಾಲು ಹಗರಣಗಳು ಹಾಗೆ ಆರೋಪ ಪ್ರಕರಣಗಳು ಇದೆಲ್ಲದರ ನಡುವೆ ರಾಜಕಾರಣಿಗಳು ಮರೆತು ಹೋಗ್ತಾ ಇದ್ದ ವಿಚಾರ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ. ಆದರೆ ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ಬಿಟ್ಟು ಬಿಡದೆ ನಿರಂತರವಾಗಿ ಫಾಲೋ ಅಪ್ ಮಾಡ್ತಾ ಇದೆ. ಇದೀಗ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ಜೊತೆಗೆ ಬಿಜೆಪಿ ಕೂಡ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮುಂದುವರೆಸಿದೆ. ಸಿದ್ದರಾಮಯ್ಯ ವಿರುದ್ಧ ಸಿಡಿದೆದ್ದಿದೆ ಕೇಸರಿ ಪಡೆ. ರಾಜ್ಯಾದ್ಯಂತ ಬಿಜೆಪಿ ಸಾಲು ಸಾಲು ಪ್ರತಿಭಟನೆಗಳನ್ನ ನಡೆಸ್ತಾ ಇದೆ. ಮಂಗಳೂರಿನಲ್ಲಿ ಕಾರ್ಯಕರ್ತರಿಗೆ ಪ್ರತಿಭಟನೆ ಮಾಡ್ತಾ ಇದ್ದ ಕಾರ್ಯಕರ್ತರಿಗೆ ಲಾಠಿ ಏಟು ಬಿದ್ದಿದೆ. ಶಿವಮೊಗ್ಗದ ಡಿಸಿ ಕಚೇರಿ ಮುತ್ತಿಗೆಗೆ ಪ್ರಯತ್ನ ಮಾಡಲಾಗಿದೆ. ಗದಗದಲ್ಲಿ ಕಾರ್ಯಕರ್ತರು ಪೊಲೀಸರ ನಡುವೆ ವಾಗ್ವಾದ ನಡೆದಿದೆ. ಮೈಸೂರಿನಲ್ಲಿ ಪರಸ್ಪರ ನೂಕಾಟ ತಳ್ಳಾಟ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಆಕ್ರೋಶ. ಮಂಡ್ಯದ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ಮಂಡ್ಯದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದ ಬಿಜೆಪಿ ನಾಯಕರು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಳ್ತಾ ಇರುವ ಸಂದರ್ಭದ ದೃಶ್ಯ. ವಾಲ್ಮೀಕಿ ನಿಗಮದ ಹಗರಣ ಕೇವಲ ಮಿನಿಸ್ಟರ್ ರಾಜೀನಾಮೆ ಕೊಟ್ಟರೆ ಸಾಕಾಗೋದಿಲ್ಲ. ಹಣ ಎಲ್ಲಿ ಹೋಯ್ತು, ಯಾವ ಕಾರಣಕ್ಕೆ ಹೋಯ್ತು, ಅದರಲ್ಲೂ ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿಗೆ ಅಂತ ಇಟ್ಟಿದ್ದ ಹಣವನ್ನ ರಾತ್ರೋರಾತ್ರಿ ಕೊಳ್ಳೆ ಹೊಡೆದ ಸರ್ಕಾರ ಇದು ಅಂತ ಹೇಳಿ ಧಿಕ್ಕಾರವನ್ನ ಕೂಗ್ತಾ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಮಂಡ್ಯದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿಯ ಪ್ರತಿಭಟನೆಯ ಪರಿಯನ್ನ ಗಮನಿಸ್ತಾ ಇದ್ದೀರಿ. ಪ್ರತಿಭಟನೆ ಮಾಡ್ತಾ ಇದ್ದ ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವಾಲ್ಮೀಕಿ ನಿಗಮ ಭ್ರಷ್ಟಾಚಾರ ಪ್ರಕರಣವನ್ನ ಖಂಡಿಸಿ ಬಿಜೆಪಿ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಪ್ರತಿಭಟನೆ ಮಾಡ್ತಿದೆ. ನಮ್ಮ ಇಬ್ಬರು ಪ್ರತಿನಿಧಿಗಳು ಇದರ ಫಾಲೋ ಅಪ್ ನಲ್ಲಿ ಮಂಗಳೂರಿನಿಂದ ದಿನೇಶ್ ಹಾಗೆ ಚಿತ್ರದುರ್ಗದಿಂದ ದಿವೆತ್ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ದಿವೆತ್, ಹೇಗೆ ನಡೀತಿದೆ ಪ್ರತಿಭಟನೆ? ವಿಜುವಲ್ಸ್ ನ ತೋರಿಸ್ತಾ, ದೃಶ್ಯಗಳನ್ನ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದಾ ದಿವೆತ್? ಖಂಡಿತವಾಗ್ಲೂ ಸ್ಮಿತಾ ರಂಗನಾಥ್, ನೋಡಿ, ಈಗ ವಾಲ್ಮೀಕಿ ಹಗರಣದ ವಿಚಾರವಾಗಿ ಸಾಕಷ್ಟು ಹಗರಣಗಳು ಈಗಾಗಲೇ ಬಯಲಾಗ್ತಾ ಇದೆ. ಈ ಬೆನ್ನಲ್ಲೇ ಒಂದು ರೀತಿಯಲ್ಲಿ ವಿಪಕ್ಷಗಳಿಗೆ ಇದು ಅಸ್ತ್ರವನ್ನಾಗಿ ಸ್ವೀಕರಿಸಿದೆ. ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡು ಪ್ರತಿಭಟನೆಗಳನ್ನು ಮಾಡ್ತಾ ಇರೋದು. ಇವಾಗ ನಾವು ಚಿತ್ರದುರ್ಗದಲ್ಲಿರುವಂಥದ್ದು. ಚಿತ್ರದುರ್ಗದಲ್ಲಿ ನೋಡ್ತಾ ಇರ್ಬೋದು ನೀವು, ವಿಜೇಂದ್ರ ಅವರ ನೇತೃತ್ವದಲ್ಲಿ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಆಗ್ತಾ ಇರೋದು. ಇಲ್ಲಿ ಸಾಕಷ್ಟು ಸಾವಿರಾರು ಕಾರ್ಯಕರ್ತರು ಇಲ್ಲಿ ಆಗಮಿಸಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಚಿತ್ರದುರ್ಗದ ವೀರ ಮದಕರಿ ನಾಯಕ ವೃತ್ತದಿಂದ ಡಿಸಿ ಕಚೇರಿವರೆಗೂ ಕೂಡ ಈ ಒಂದು ಪ್ರತಿಭಟನಾ ಮೆರವಣಿಗೆ ನಡೆದು ಈಗ ವಿಜೇಂದ್ರ ಅವರು ತಮ್ಮ ಭಾಷಣವನ್ನ ಮುಂದುವರಿಸುತ್ತಿದ್ದಾರೆ. ಅಂದ್ರೆ ವಾಲ್ಮೀಕಿ ನಿಗಮದಲ್ಲಿ ಆದಂತ ಅತಿ ದೊಡ್ಡ ಭ್ರಷ್ಟಾಚಾರ ಹಗರಣ, ಇದರ ಬಗ್ಗೆ ಅವರು ಮಾತನಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಹಣವನ್ನ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಚುನಾವಣೆಗೆ ಕಳಿಸ್ಕೊಟ್ಟಿದ್ದಾರೆ. ಈ ಸಂಪೂರ್ಣವಾದಂತ ಹಣ ಇಲ್ಲೇ ವ್ಯಯ ಆಗಿರೋದು, ಅಂದ್ರೆ ಚುನಾವಣೆಯಲ್ಲೇ ವ್ಯಯ ಆಗಿರೋದು. ಇಷ್ಟೊಂದು ಹಣದ ಲೆಕ್ಕಾಚಾರವನ್ನ ಈಗ ಕೊಡೋದು ಯಾವಾಗ? ಮತ್ತೊಂದು ಕಡೆ ಅಧಿಕಾರಿ ಸಾವಿಗೆ ಹೊಣೆ ಯಾರು? ಅದಾದ ಬಳಿಕ ಸಚಿವ ನಾಗೇಂದ್ರ ರಾಜೀನಾಮೆ ಏನಾಗಿದೆ, ಅವರನ್ನ ಬಂಧಿಸಬೇಕು. ಜೊತೆಯಲ್ಲಿ ಸಿದ್ದರಾಮಯ್ಯನವರು ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು. ಅವರನ್ನು ಕೂಡ ಅಂದ್ರೆ ಈ ಒಂದು ವಿಚಾರವಾಗಿ ಸಾಕಷ್ಟು ತನಿಖೆಯನ್ನು ಮಾಡಿಸಬೇಕು ಸರ್ಕಾರದ ವತಿಯಿಂದ ಅಂತ ಹೇಳಿ ಈಗ ವಿಜೇಂದ್ರ ತಮ್ಮ ಭಾಷಣದಲ್ಲೂ ಕೂಡ ಮಾತನಾಡ್ತಿದ್ದಾರೆ. ಅಷ್ಟೇ ಅಲ್ಲ, ವಾಲ್ಮೀಕಿ ಹಗರಣದ ವಿಚಾರವಾಗಿ ಹೋಗಿರುವಂಥ ಯಾವ್ಯಾವ ಖಾತೆಗಳಿಗೆ ಸಂಶಯಾಸ್ಪದವಾಗಿ ಹೋಗಿರುವಂಥ ಪ್ರತಿಯೊಂದು ಹಣಕ್ಕೂ ಕೂಡ ಲೆಕ್ಕವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸಾಕಷ್ಟು ಪ್ರತಿಭಟನೆ ಸಾಗ್ತಾ ಇದೆ. ನೋಡಿ, ಡಿ ಸಿ ಕಚೇರಿಗೆ ಹೋಗಿ ಮನವಿಯನ್ನು ಕೊಡುವಂಥ ಸಾಧ್ಯತೆ ಇದೆ, ಅಥವಾ ಪೊಲೀಸ್ನವರು ಇಲ್ಲಿಗೆ ಅವರನ್ನ ಸ್ಟಾಪ್ ಮಾಡಿ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂಥ ಸಾಧ್ಯತೆ ಈಗ ಕಂಡು ಬರ್ತಾ ಇರುವಂಥದ್ದು. ಸ್ಮಿತಾ ರಂಗನಾಥ್, ಕಾದು ನೋಡಬೇಕು ಈ ಒಂದು ಪ್ರತಿಭಟನೆಯ ಕಿಚ್ಚು ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಿ. ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ದಿವಿತ್. ನಮ್ಮ ಜೊತೆ ಮಂಗಳೂರಿನಿಂದ ದಿನೇಶ್ ಇದ್ದಾರೆ.
ದಿನೇಶ್, ವಾಲ್ಮೀಕಿ ಹಗರಣದ ವಿಚಾರ, ಈ ಬಾಕಿ ವಿಚಾರಗಳೆಲ್ಲ ಬಂದಾಗ ಅಂದ್ರೆ ಮಾಧ್ಯಮದಲ್ಲಿ ದರ್ಶನ್ ವಿಚಾರ ಇರ್ಬೋದು ಅಥವಾ ಸೂರಜ್ ರೇವಣ್ಣ ವಿಚಾರ ಇರ್ಬೋದು, ಇದೆಲ್ಲ ಬಂದಾಗ ಎಲ್ಲೋ ಒಂದ್ ಕಡೆ ವಾಲ್ಮೀಕಿ ಹಗರಣದ ವಿಚಾರ ಮುಚ್ಚೋಯ್ತಾನೋ ಅಂತ ಮಾತು ಬರ್ತಾ ಇತ್ತು. ಹಾಗಲ್ಲದೆ ಈಗ ಪ್ರತಿಪಕ್ಷ ಅದನ್ನ ಬಹಳ ದೊಡ್ಡದಾಗಿ ಕೈಗೆತ್ಕೊಂಡು ಹೋರಾಟ ಮಾಡ್ತಾ ಇದೆ, ವಿಚ್ ಇಸ್ ದರ್ ಡ್ಯೂಟಿ. ಮಂಗಳೂರಿನಲ್ಲಿ ಯಾವ ರೀತಿ ನಡೀತಾ ಇದೆ ದಿನೇಶ್? ಶ್ರೀಲಕ್ಷ್ಮಿ, ಮಂಗಳೂರಿನಲ್ಲೂ ಕೂಡ ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಭ್ರಷ್ಟಾಚಾರವನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆದಿತ್ತು. ಮಂಗಳೂರಿನಲ್ಲಿ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆದಿರುವಂಥದ್ದು. ಶಾಸಕರಾದಂತಹ ವೇದವ್ಯಾಸ ಕಾಮತ್, ಸುಳ್ಯ ಶಾಸಕಿ ಭಾಗೀರಥಿ ಮುರುಳೆ ಸೇರಿದಂತೆ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಪ್ರತಿಭಟನಾಕಾರರು ಆರಂಭದಲ್ಲಿ ಮಿನಿ ವಿಧಾನಸೌಧದ ಮುಂದೆ ಸೇರಿ ಬಹಳಷ್ಟು ಹೊತ್ತಿನವರೆಗೂ ಕೂಡ ಪ್ರತಿಭಟನೆ ನಡೆಸಿದ್ರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಮತ್ತು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿದಂತೆ ಧಿಕ್ಕಾರವನ್ನು ಕೂಡ ಕೂಗಿರುವಂಥದ್ದು. ಬಳಿಕ ಏನು ಮಿನಿ ವಿಧಾನಸೌಧದಿಂದ ತೆರಳಿದಂಥ ಪ್ರತಿಭಟನೆಕಾರರು ಮಂಗಳೂರಿನಲ್ಲಿರುವಂತಹ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿರುವಂಥದ್ದು. ಮುತ್ತಿಗೆ ಹಾಕಲಿಕ್ಕೆ ತೆರಳುತ್ತಿರುವಂತಹ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ತಡೆದು ನಿಲ್ಲಿಸಿರುವಂಥದ್ದು. ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ವಾಗ್ವಾದ, ತಳ್ಳಾಟ ಕೂಡ ನಡೆದಿರುವಂಥದ್ದು. ಬಹಳಷ್ಟು ಹೊತ್ತಿನ ಕಾಲಗಳು ಕೂಡ ಈ ರೀತಿಯ ವಾಗ್ವಾದ, ತಳ್ಳಾಟಗಳು ಕೂಡ ನಡೆದಿರುವಂಥದ್ದು. ಬಳಿಕ ಪೊಲೀಸರು ಬಿಜೆಪಿ ಕಾರ್ಯಕರ್ತರನ್ನು ಜೊತೆಗೆ ಮಾಜಿ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್, ವೇದವ್ಯಾಸ ಕಾಮತ್, ಭಾಗೀರಥಿ ಮುರುಳಿಯ ಇವರನ್ನು ವಶಕ್ಕೆ ಪಡೆದು ಕರೆದುಕೊಂಡು ಹೋಗಿರುವಂಥದ್ದು. ಒಟ್ಟಿನಲ್ಲಿ ಮಂಗಳೂರಿನಲ್ಲೂ ಕೂಡ ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಭ್ರಷ್ಟಾಚಾರವನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆದಿರುವಂಥದ್ದು ಮತ್ತು ನೂರಾರು ಸಂಖ್ಯೆಯಲ್ಲಿ ಸೇರಿದಂತಹ ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಧಿಕ್ಕಾರವನ್ನು ಕೂಗಿರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ.